ಸವಿತಮ್ಮನ ಗೋಲಿಸ್ಕೊಂಡ್ರೆ ಆ ಮುತ್ತನೇ ಬೆಸ್ಟ್ ಅನ್ಸುತ್ತೆ. ಅಯ್ಯೋ ನನಗಂತೂ ಅಷ್ಟೇ ಸಿಟ್ಟು ಬಂದಿರಲಿಲ್ಲ ಮಾತಾಡ್ಬೇಕಾದ್ರೆ. ಆದರೆ ಮಾತಾಡಬಾರ್ದು ಅಂತ ಸುಮ್ಮನೆ ಬಂದಿದ್ದೀನಿ. ಯಾಕೆ ಸುಮ್ಮನೆ ಮಾತಾಡಿ ಯಾಕೆ ಬೇಜಾರ ಮಾಡ್ಕೋಬೇಕು, ಮಾತಾಡಬಾರ್ದು ಅಂತೇಳಿ ಸುಮ್ಮನೆ ಬಂದಿದ್ದೀನಿ. ನಾನು ಇಲ್ಲೋಡು ನಾನು ಸರಿಯಾಗಿ ಅಮ್ಮನ ಅಂತಿದ್ದೆ, ಆದ್ರೂ ಬಿಡತ್ತ ಅಂತ ಸುಮ್ಮನಿದೆ. ಯಾತೆ ಜೀವಿತ ಹಿಂಗೆ ಬೈಕೈ ಬತ್ತೀಯಾ? ಯಾತಿ ಇಲ್ಲಲ್ಲ ತಂಟಿ ಸಿಂಧಕ್ಕ ಚೆನ್ನಾಗೈತೆ, ಎಲ್ಲೈತೆ? ಅವ್ರ ಮನೆಯಾಗೆ ಹೋಗಿದ್ದಾಳೆ. ನಾನು ಇಲ್ಲಿ ಬಂದು ಇಲ್ಲಿ ಸುಮ್ಮನೆ ಕುಕ್ಕೊಂಡೆ. ಹಿಂಗೆ ಬೈಕೇನು ಹೋಗ್ತಾ ಇದೀಯಾ? ಆಗ ಸವಿತಕ್ಕನ ಬೈಕ್ ಅಂಬ್ತಾ ಇದ್ದೆ. ಅಕ್ಕ ಏನು ಹಂಗೇನೆ? ಅಯ್ಯೋ ನಾನು ನಮ್ಮ ಅತ್ತೆ ಎದುರಿಗೂ ನಮ್ಮ ಅಜ್ಜಿ ಎದುರಿಗೂ ಒಂದು 2 ದಿವಸ ಇಲ್ಲಿ ಇದ್ದೋಗೋಣ ಅಂತ ಬಂದರೆ ಪಾಪ ಮುತ್ತು ಎಂತಳನಾಗಲಿ ಇರಾಕ 2 ದಿವಸ ಅಂದಿದ್ಲು. ಈ ಅಮ್ಮ ಏನಂಗೆ ನಾನೇನು ಈ ಅಮ್ಮನ ಮನೆಯದೆಲ್ಲ ಒತ್ಕೊಂಡು ಹೋಗ್ತೀನಿ ಅಮ್ಮಂಗೆ ಇರಬೇಡ ನೀನು ನೋಡಿ, ನಿಮ್ಮ ಮನೆಯಾಗ ಇರಬೇಡ ನೀನು ನೋಡಿ ಅಂತ ಅಂದು ನನಗೆ ಅದಕ್ಕೆ ಬೊಲ್ಸಿಟ್ಟು ಬಂತು. ಅದಕ್ಕೆ ಬೈಕೊಂಬತ್ತಾ ಇದ್ದೆ. ಯಾಕೆ ಇಲ್ಲಿ ಕುಕ್ಕೊಂಡಿದ್ದೀಯಾ? ನಾನಿನ್ನೇನಿಲ್ಲ, ಯಾರು ಇಲ್ವಲ್ಲ ಇಲ್ಲಿ ಹಳೆ ಮಂತಾಗೆ. ಇಲ್ಲಿ ಅಕ್ಕಿಲಿ ಬಟ್ಟೆ ಒಣಗಾಕ್ತೀನಿ ಯಾಕತ್ತದ ಯಾರತ್ತ ಅಂತೇಳಿ ತಂತಿ ಬೇರೆ ಕಿತ್ಕೊಂಡಿತ್ತು. ಆ ತಂತಿ ಕಟ್ಸಿಲಿ ಅಪ್ಪಗೆ ಹೇಳಿದ್ದೆ, ತಂತಿ ಕೊಟ್ಟಪ್ಪ ಅಂತ ಕಟ್ಟಿರಲಿಲ್ಲ. ಅದಕ್ಕೆ ನಾನು ಇಲ್ಲೇ ಹಾಕಿದ್ದೆ ಬಟ್ಟೆ ಒಗ್ದೆ, ಅದಕ್ಕಿಲ್ಲ ಹಾಕಿಲ್ ಕುಕ್ಕೊಂಡು. ಹಂಗಾದ್ರೆ ಊರಿಗೆ ಹೋಗ್ತಾ ಇದೆಯಾ? ಹೋಗ್ಬೇಕಂಟ ಇನ್ನೇನು ಮಾಡೋಣ, ಯಾವುದು ಒಂಥರ ದೌಲತ್ತು. ಯಾತ ಹೇಳ್ತಾ ಇದ್ರು ಅವಾಗ್ಲೇನೆ. ಯಾತ ನನ್ನ ಮಗ ಯಾತ ಎಗ್ ರೈಸು ಗೋಬಿ ಅಂತೇಳಿ ನಿಂತಾಗ ಯಾತ ಹೇಳ್ತಾ ಇದ್ರು. ಯಾತ ಎಗ್ ರೈಸು ಗೋಬಿದು ಅದೇ ಯಾತ ಮಾಡ್ಯಾವನಂತೆ. ಮಾಡ್ಯಾನ, ನಿಜವಾಗ್ಲೂ ಮಾಡ್ಯಾನಂತೆ ಕಣೆ. ಇಲ್ಲಿ ಹೇಳಿ ಸುಳ್ಳು ಎಲ್ಲ, ನೀನು ಸುಮ್ಮನೆ ಸುಳ್ಳು ಹೇಳ್ತಾ ಇದೀಯ. ನೀನು ಅವ್ರ ಜೊತೆಗೆ ಸೇರ್ಕೊಂಡು ಸುಳ್ಳು ಹೇಳೋದು ಕಲ್ತಿದ್ಯಲ್ಲ ತಂಟಿ, ನೀನೇ ಸುಳ್ಳು ಹೇಳ್ತಾ ಇದೀಯ. ಇಲ್ಲ ಕಣಮ್ಮ, ನಿಜವಾಗ್ಲು ನಾನು ಯಾಕೆ ಸುಳ್ಳು ಹೇಳೋಣ ಹೇಳು? ಸುಳ್ಳು ಯಾಕೆ ಹೇಳೋಣ? ಈಗ ಸುಳ್ಳು ಹೇಳಿದ್ರೆ ಏನು ಬರಂಗೈತಿ ಹೇಳಿ ಜೀವಿತ? ಮಾಡಿದನ್ ಕಣಮ್ಮ, ಮಾಡಿದಾನಂತೆ. ಅವ್ರ ಅಮ್ಮ ಹಂಗಂತ ಹೇಳ್ತಿದ್ಲು, ಸೆನಕ್ ಆಗ್ತೈತೆ ಹೆಂಗೆ ಸೆನಕ್ ಬುದ್ಧಿವಂತಾಗಿವನೇ ಕುಡಿಯೋದು ಬಿಟ್ಟವನೇ ಅಂತ ಅವರೆಲ್ಲ ಹೇಳ್ತಿದ್ರು, ಅವರೆಲ್ಲ ಮಾತಾಡ್ತಿದ್ರು. ಹೆಂಗಾತ ಇವಾಗ ಕುಡಿಯೋದು ಬಿಟ್ಟು ಒಳ್ಳೆನಾದ್ರೆ ಸಾಕಾಯ್ತು ಬಿಡತ್ತ, ನಿನ್ನ ಸೆನಕ್ ನೋಡ್ಕೊಂತಾನೆ. ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ, ಅವನೇನು ಮಾಡಲ್ಲ, ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀವನ ಬಿಡು ಸುಮ್ಮನೆ, ಯಾಕೆ ಇವಾಗಳಿಗಳಪ್ಪ ಮಾತಾಡಿರೋ ಅಂತಾರೆ. ನಾನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. 1-2 ದಿನ ಬುದ್ಧಿ ಕಲ್ಸ ನಂಬ್ತಿದ್ದೆ. ಇವಳು ಇದ್ದಾಳಲ್ಲ, ಇವನು ಬೋಲು ಇದನ್ನು ಮಾಡ್ತಾಳೆ. ಮುತ್ತುನೇ ವಾಸಿ ಎಂತಾಳನಾಗಲಿ. ನಾನೇ ಹೇಳಿದ್ದು ಮದುವೆ ಆಗಮ್ಮ ಅಂತ, ಇಲ್ಲ ಅಂದಿದ್ರೆ ಅವಳು ಆಗ್ತಿರ್ಲಿಲ್ಲ. ನಾನು ಹೇಳಿದಕ್ಕೆ ಮದುವೆ ಆಗಿದ್ದಾಳು. ಈ ಅಮ್ಮಂಗೆ ಹೆಂಗೆ ಆಡ್ತಾಳೆ. ಅದಕ್ಕೆ ಮತ್ತೆ ಹಿಂಗಾಗಿರೋದು. 4 ಲಕ್ಷ ರೂಪಾಯಿ ದುಡ್ಡು ಯಾರೋ ಓದ್ಕೊಂಡು ಓಡೋಗಿರೋದು. ಹಂಗಾದ್ರೆ ಮತ್ತೆ ಬುದ್ಧಿ ಬರೋದು. ಹೋಗ್ತೀನಿ ಕಣಂಟಿ. ಸರಿ ಅಮ್ಮ ಆಯ್ತೇಳು, ಹೋಗು. ಇವಾಗಿನ ಕಾಲದಾಗ ನಿಜ ಹೇಳಿದ್ರೆ ಬೇಗ ನಂಬಲ್ಲ, ಸುಳ್ಳು ಹೇಳಿದ್ರೆ ಬೇಗ ನಂಬ್ತಾರೆ. ಅಲ್ಲ, ನಾನು ನಿಜ ಹೇಳಿದ್ರೆ ಅವಳಿಗೆ ನಮ್ಮಂಗೆ ಇಲ್ಲ. ತಡಿ ಲತಕೈನ ಕೇಳ್ತೀನಿ, ಲತಕೈನ ಕೇಳಿ ಗೊತ್ತಾಗುತ್ತೆ. ಲತಕಯ್ಯ ಏನೇ ಸವಿತಾ? ಮತ್ತೆ ಅವಳು ಜೀವಿತ ಇಲ್ಲ ಆಸೆ ಹೋದ್ಲಲ್ಲ, ಯಾತ ಬೈಕೇಣೋದ್ಲಲ್ಲ, ಯಾಕೆ ಬೈಕೇಣೋದ್ಲು? ಮುತ್ತನೇ ವಾಸೆ ಸವಿತಗಿನ್ನ ಅವಳೇ ಒಂದಿಷ್ಟು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಇವಳು ಒಳ್ಳೆಯಳಲ್ಲ, ಏನು ಮನೆ ಬಿಟ್ಟು ಹೋಗು ಅಂತ ಅಂದ್ಲು. ಅವಳು ನಾನೇನು ಉಣ್ಬಾರದು ಅಂತಿದ್ದೆ, ನಾನೇನು ತಿನ್ನಬಾರದು ತಿಂತಿದ್ನಿ, ನನಗೆ ಕೇಣಿ ಮಾಡಿದ್ಲು ನನ್ನ ಮೇಲೆ ಅಂತ ಹೇಳಿ ಬೈಕೆ ಅಂತ ಇದ್ಲು. ನೋಡಿ, ದಾರಿ ಉದ್ದಕ್ಕೂ ಬೈಕೆ ಬರ್ತಾ ಇದ್ದಾಳೆ. ನಾನು ಹೋಗೋ ಮನೆ ಬಿಟ್ಟು ಅಂದೆ, ಅದಕ್ಕೆ ಬ್ಯಾಗ್ ತಗೊಂಡು ಮನೆ ಮುಂದಕ್ಕೆ ಬಂದು ಹಿಂಗೆ ಕೈಯೆಲ್ಲ ಪಟ 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 ಬೆಳ್ಳೆಲ್ಲನ ಹಿಂಗೆಲ್ಲ ಮುರ್ಕೊಂಡು ಹಂಗೇನೆ ಹಿಂಗೆಲ್ಲ ಹಿಂಗೊಂದು ಬೆಳ್ಳೆಲ್ಲ ಹಂಗೆ ಬೈಕೊಂಡು ಬೋತಾಳೆ. ಇನ್ನು ಮುರ್ಕೊಂತಾಳೆ ಸುಮ್ಮನೆ ಬೆಳ್ಳ ಬೆಳ್ಳ ಹಿಂಗೆ ಹೊಂದ್ಕೊಂತಾಳೆ, ಹಿಂಗೆ ಲಟ್ಕೆ ಮುರ್ಕೊಂತಾಳೆ ಲಟ್ಕೆನ. ಹೌದೇನು? ನೋಡಮ್ಮ, ಅಲ್ಲ ಇದ್ದು ಇಷ್ಟು ದಿನ ಗನ 3-4 ದಿನ ಇದ್ದಾಳೆ ನೋಡಿ, 3-4 ದಿನ ಇದ್ದಾಳೆ. ಎಂತ ಕೆಲಸ ಮಾಡ್ತಾಳ ಅಂತ ಅದ್ರಾಗ ತಾಡಿ ಹೋಗ್ತೀನಿ. ಇನ್ನು ದಾರಿ ಹೊತ್ಕೊಂಡು ಬೈಕೊಂಡು ಹೋಗ್ತಾ ಇದ್ದಾಳೆ, ಸರಿಯಾಗಿ ಇಟ್ಕೊಂಡು ಜಾಡಿಸ್ಬೋತೀನಿ. ಕುಟ್ಟಿ ಹೇಳ್ತಾ ಇದ್ದಾಳೆ. ನಾವೇನು ತಿಂದಿದ್ದೀವಿ ಇವಳ್ದ? ಇವಳಿಂದ ನಾನು ತಿಂದವಳೆ. ದುಡ್ಡು ಕೊಟ್ಟೋಗ ತಕ ಬಿಡಲ್ಲ, ದುಡ್ಡು ಕೊಟ್ಟು ಸಿಕ್ಕೋಗೊಂಬ್ತೀನಿ. ಏನೋ ಬಿಡು ಅಂತ ನಾನು ಸುಮ್ಮನಿದ್ರೆ ಅವಳ್ದು ಯಾಕೆ ಜಾಸ್ತಿ ಆಗ್ತೈತಿ. ದಾರಿ ಉದ್ದಕ್ಕೂ ಬೈಕೊಂಡು ಹೋಗ್ತಾಳೆ, ಮಿಟ್ಕಿ ಮುರ್ಕೊಂಡು ಹೋಗ್ತಾಳೆ. ಕೊಯ್ಯ ನಮಗೆ ಚಟ ಮುರ್ಕೊಂಡು ಹೋಗ್ತಾಳೆ. ನಾನು ಹೋಗಂತ ಹೇಳಿದ್ಕೆ ಹಿಟ್ಟು ಬಂದು ನಾನು ನೋಡ್ತಾನೆ ಇದ್ದೀನಿ. ಬಿಡ್ತಾಳ ಏನಿಲ್ಲ. ಒಂದಿಟ್ಟು ಸಿಕ್ಕಿರು ಸಾಕು ಅಂತ ಕಾಯ್ತಿರ್ತಾಳೆ ಮೊದ್ಲೇನೆ. ಒಂದಿಟ್ಟು ಸಿಕ್ಬಿಟ್ರೆ ಇನ್ನೂ ಬಿಡಲ್ಲ ಅವಳು ಅಂತಾಳೆ ಬೇಡ ಕಣಮ್ಮ. ಅವ್ರ ಅಮ್ಮ ಎತ್ತಡಿ, ಅವ್ರ ಅಮ್ಮನ ತಗೋ ಹೇಳ್ತೀನಿ. ವಜ್ಜಿ ಅದಕ್ಕೆ ಮತ್ತೆ ಮಾತಾಡ್ಸಲ್ಲ. ಸ್ವಂತ ಅಮ್ಮ ಆಗಿದ್ರು ಅವ್ರನ್ನ ಯಾರನ್ನೂ ಮಾತಾಡ್ಸಲ್ಲ. ಅದಕ್ಕೆ ಮತ್ತೆ ಸ್ವಂತ ತಮ್ಮನೂ ಮಾತಾಡ್ಸಲ್ಲ, ಸ್ವಂತ ತಮ್ಮ ಹೆಂಡತಿನೂ ಮಾತಾಡ್ಸಲ್ಲ, ಸ್ವಂತ ಅಮ್ಮನೂ ಮಾತಾಡ್ಸಲ್ಲ. ಇದಕ್ಕೆ ಮತ್ತೆ ಅಮ್ಮಣಿ ಯಾಕೆ ಹಿಂಗೆ ಬೈಕೆ ಬತ್ತೀಯ? ನಿಮ್ಮ ಮಗಳು ಕಣಜ್ಜಿ ಸವಿತಾ ಮುತ್ತನೇ ವಾಸೆ ಕಣಜ್ಜಿ, ಸೊಸೆ ಪಾಪ ಪರವಾಗಿಲ್ಲ. ಅದಕ್ಕೆ ಮತ್ತೆ ಅಮ್ಮೆಯಾಗಿ ನಿನ್ನೆ ಮಾತಾಡ್ಸಲ್ಲ ಅಲ್ವೇನಜ್ಜಿ?
ನಾನು ಏನೋ ಕಷ್ಟ ಅಂತ ಈಗ ನನ್ನ ಗಂಡನ ಮನೆಯಾಗ ನಮ್ಮ ಅಜ್ಜಿನೂ ನನ್ನ ಮತ್ತೆ ಮಾತಾಡ್ಸಲ್ಲ. ಅದಕ್ಕೆ ನಾನು ಬಂದಿದ್ದೆ. 2 ದಿನ ಇರ್ತೀನಿ ಅಂತ ನಾನು ಅವಳು ಸೊಸಿಗೆ ಹೇಳಿದ್ದೆ. ಅವಳು ಸೊಸೆ ನಾನು ಚೆನ್ನಾಗಿ ಮಾತಾಡಿಸ್ತಾಳೆ. ಅದಕ್ಕೇನೆ ಏನೋ 2 ದಿನ ಇರ್ತೀವಿ ಅಂದಿದ್ದಕ್ಕೆ ನನಗೆ ಇರಬೇಡ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈದು ಕಳಿಸುತ್ತಲ್ಲತ್ತೆ. ಅಲ್ಲ ಕಣಜ್ಜಿ, ಹಂಗೆ ಬೈದು ಕಳಿಸುತ್ತಲ್ಲಜ್ಜಿ, ನೀನೇ ಹೇಳಜ್ಜಿ. ಅಲ್ಲ ನನ್ನಂತವಳನ್ನ ಬಾಯಿಗೆ ಬಂದಂಗೆ ಬೈದು ಕಳಿಸೋದು ಸರಿನಿ? ನಮಗೆ ಗೊತ್ತಿಲ್ಲ, ನಾವು 2 ಕಂಡರು ಯಾಕೆ ಮಾತಾಡೋಣ. ಈಗ ನಮಗೇನೆ ಬದುಕಿರುತ್ತೆ ಒಟ್ಟು ಮನೆಯಾಗೆ. ನನ್ನ ಮಗ ಸೊಸೆ ನೋಡಿರಿ ಒಟ್ಟು ಅಂಗಡಿ ಅದು ಇದು ಅಂತ ಬದುಕು ಮಾಡ್ಕೊಂತಾರ ಅವರು. ನಾನು ನೋಡಿರಿ ಮನೆಯಾಗಳದ್ದು ಕಸ ಮೊಸರೆ ಅಂತೇಳಿ ಮನೆಯಾಗಳದ್ದು ಬದುಕು ಮಾಡ್ಕೊಂತೀನಿ. ನಾವು ಯಾಕೆ 2 ಕಂದಿಲ್ದಾರೆ ಯಾಕೆ ಹೇಳೋ ನಾವು ಅಪ್ಪ ಎಮ್ಮನಂತವ್ರನ್ನ ಎಲ್ಲೂ ನೋಡಲಿಲ್ಲ ಗೊತ್ತೇ. ಅಯ್ಯೋ ಬಲು ಕಂಜೂಸು. ಅದಕ್ಕೆ ಮತ್ತೆ ನೀವು ಮಾತಾಡ್ಸಲ್ಲ ಹೇಳಿ. ಇಲ್ಲ ಇದ್ರೆ ಸ್ವಂತ ತಮ್ಮನೇ ಮಾತಾಡ್ಸಲ್ಲ ಅಂದರೆ ಇದಕ್ಕೆ ಮತ್ತೆ ಇಂಥ ಬುದ್ಧಿ ಇದ್ರೆ ಯಾರು ಮಾತಾಡ್ಸಲ್ಲ. ಏನು ಮಾತಾಡ್ತಾ ಇದೆಯಾ? ಏನು ಎಲ್ಲರ ಕೊಟ್ಟರು ಹೇಳ್ಕೊಂಡು ಓಡಾಡ್ತಾ ಇದೆಯಾ? ಹಾಂ, ಎಲ್ಲ ನಮ್ಗೆ ಆಗ್ದಿಲ್ದಾರ ಕೊಟ್ಟೆಲ್ಲ ಹೇಳೋದು, ಅವ್ರಿಗೆ ಕೊಟ್ಟೆಲ್ಲ ಹೇಳ್ಕೊಂಡು ಓಡಾಡೋದು. ಹಾಂ, ಹೋಗೋಳು ಸುಮ್ಮನೆ ಮುಚ್ಕೊಂಡು ಹೋಗ್ಬೇಕು. ನಾನೇನು ಮಾಡಿದೆ? ನಾನೇನು ಮಾಡಲಿಲ್ಲಮ್ಮ ತಾಯಿ, ನನ್ನ ಮೇಲೆ ಬರಬೇಡ. ಹುಚ್ಚ ಬಾಯಿ ಸಾಕು. ನಾನು ನೋಡ್ತಾ ಇದ್ದೀನಿ ಅಲ್ಲಿಂದ ಬೈಕೆಂಬರೋದು. ಎಲ್ಲ ತಗೊಂಡು ಬೈಕೆಂಬತ್ತಾ ಇದ್ದಾಳೆ. ಇವು ಅಮ್ಮ ಒಳ್ಳೆಯಾಳಲ್ಲ, ಅವಳೇ ವಾಸೆ. ಈ ಅಮ್ಮ ಒಳ್ಳೆಯಾಳಲ್ಲ. ಏನು ಮಾಡಿದ್ದೀವಿ ನಾನು? ಏನು ತಿಂದಿದ್ದೀವಿ ನಿಂದ? ಅಲ್ಲಿ ಹೊರಗೆ ಬಂದು ನೀನು ಹಿಂಗೆ ಅಂದ್ಕೊಂಡು ಬಂದಿದ್ದು ಕೈಯ ಮೆಟ್ಟಿಗೆ ಮುರ್ಕೊಂಬಂದಲ್ಲ, ಅದನ್ನೆಲ್ಲ ನೋಡಿದ್ದೀವಿ. ಎಲ್ಲ ನೋಡಿದ್ದೀನಿ ನಾನು. ಅಜ್ಜಿ ನಾನು ಯಾರನ್ನ ಮಾತಾಡಿದ್ದೇನೆ ಅಜ್ಜಿ? ನೋಡಜ್ಜಿ ಮಾತಾಡೋದು ಅಕ್ಕಯ್ಯ. ನಾನು ಮಾಡ್ಕೊಳ್ರಮ್ಮ, ನಮ್ಗೆ ಯಾಕೆ ಗೊತ್ತೇಳು, ನಾವು ಯಾಕೆ ಮಾತಾಡಲ್ಲಮ್ಮ. ನಾವೀಗ ಯಾಕೆ ಮಾತಾಡೋಕ್ಕಾಗಲ್ಲ. ನಿಮ್ದೇನಿದೆ ನೀವು ಮಾತಾಡ್ಕೊಂಡು ನೀವು ಬಗೆಹರಿಸ್ಬೇಕು. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಬಿಡತ್ತ ಹೋಗ್ಲಿ ಬಿಡೇ ಸವಿತಾ. ನೋಡ್ಲತ್ತಕ್ಕಯ್ಯ ಹಿಂಗೆ ಮಾತಾಡ್ತಾ ಇದ್ದಾಳೆ, ನೀನು ಬಿಡು ಹೋಗ್ಲಿ ಅಂತೀಯ. ನೋಡಿ ದಾರಿ ಉದ್ದಕ್ಕೂ ಹೇಳ್ದೆ. ಏನು ತಿಂದಿದ್ದೀವಿ ನಿಂದ? ಏನೋ ಇಸ್ಕೊಂಡು ಮೋಸ ಮಾಡಿದ್ದೀವಿ. ನಮ್ಮ ದುಡ್ಡು ಇಸ್ಕೊಂಡಿರೋದು. ಫಸ್ಟ್ ದುಡ್ಡು ಕೊಟ್ಟೋಗೋದು ಕಲಿ. ದುಡ್ಡು ತಂದು ಕೊಡಲಿಲ್ಲ ನೋಡು, ಇಸ್ಕೊಂಡಿದ್ದೀಯಾ? ಮಾನ ಮರ್ಯಾದೆ ಬಿಡುವ ನಿನಗೆ, ವಾಪಸ್ ಕೊಡಬೇಕು ಅಂತ. ಇನ್ನು ನಮ್ಮನ್ನೆಲ್ಲ ತಗೋ ಬೈಕೊಂಬತ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ಮರ್ಯಾದೆ ತೆಗಿಬೇಕು ಅಂತಲೇ ಹಿಂದ್ಗುಂಟೇನೆ ಬಂದೆ. ದಾರಿ ಉದ್ದಕ್ಕೂ ಹೇಳ್ಕೊಂಡು ಎಲ್ಲ ತಗೊಂಡು ಹೇಳಿರೇನು ಹೆದರಿಕೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯೇನೆ? ಹಾಂ, ನೀನು ಹೆದರ್ಕೊಂತೀರಿ ಅಂತ ಅಂದ್ಕೊಂಡಿದ್ಯಾ? ನಾವು ಯಾರಿಗೂ ಹೆದರಲ್ಲ, ನಾವೇನೇನು ಯಾರ್ದೇನು ತಿಂದಿಲ್ಲ. ನೀನಿನ್ನ ಇಸ್ಕೊಂಡು ಮೋಸ ಮಾಡಿದ್ಯಾ, ಕೊಡೋ ಯೋಗ್ಯತೆ ಇಲ್ಲ. ಫಸ್ಟು ಇಸ್ಕೊಂಡಿರೋ ದುಡ್ಡ ವಾಪಸ್ ಕೊಡೋದು ಕಲಿ ಫಸ್ಟ್ ನೀನು. ಕೊಡ್ತೀನಿ ಅವಳು ನಿಂದೇನು ದುಡ್ಡು ನಾನೇನು ತಿಂಬಲ್ಲ, ಬಿಸಾಕ್ತೀನಿ. ಸುಧಾರಿಸ್ಬೇಕಮ್ಮ. ಏನು ಹಂಗಾಡಿದ್ರೆ ಮತ್ತೆ ನಾನಿರೋದಕ್ಕೆ ಇವತ್ತು ಅವಳು ಮುತ್ತು ಮದುವೆ ಆಗಿದ್ದಿಲ್ಲ ಅಂದ್ರೆ ಮದುವೆನೇ ಆಗ್ತಿರ್ಲಿಲ್ಲ ಗೊತ್ತೇ ಅವಳು. ನಾನು ಆಗಲ್ಲ ಅಂತಿದ್ಲೆ. ನಿಮ್ಮ ಅತ್ತೆ ಮಗನೇ ಮದುವೆ ಆಗಮ್ಮ, ನಿಮ್ಮ ಅಕ್ಕಯಿಂದಂತೂ ಹಿಂಗಾಯ್ತು ಅಂತ ಹೇಳಿ ನಾನು ಹೇಳಿ ಮದುವೆ ಮಾಡಿಸಿರೋದು. ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗ ಮಾತಾಡಕ್ಕೆ. ಏನು ಮಾತಾಡ್ತೀಯ ನೀನು? ಹಾಂ, ದೊಡ್ಡದಾಗಿ ಇಲ್ಲಿ ಬಂದ್ಬಿಟ್ಲು ಮಾತಾಡೋಕ್ಕೆ ಅಂತ ಹೇಳ್ತಾ ಇದೆಯಾ? ಫಸ್ಟ್ ದುಡ್ಡು ತಂದು ಕೊಡಲಿಲ್ಲ ಅಂದ್ರೆ ನೋಡು ನಾನು. ಬಿಡು ಮಾತಾಡಬಾರ್ದು ಅಂದಂಗೆಲ್ಲ ನೀನು ಯಾಕೋ ಜಾಸ್ತಿ ಮಾಡ್ತಾ ಇದೀಯ. ಫಸ್ಟ್ ದುಡ್ಡು ತಂದು ಕೊಟ್ಟೋಗೆ ನೀನು ಹೋಗೋಳೋಗ್ತೀಯ. ಅಲ್ಲ ನೋಡಿ ಎಂಥದ್ದು ಮಾಡ್ತಾಳೆ. ನಾವು ಬಿಡುವಾಗಲಿ ಮಾತಾಡಬಾರ್ದು ಅಂದಂಗೆಲ್ಲ ಇವಳು ಹೇಳಿದ್ಲಂತೆ, ಇವಳು ಮದುವೆ ಮಾಡಿಸಿದ್ಲಂತೆ. ನಾನು ನನ್ನ ಸೊಸೆನ ಕರ್ಕೊಂಡು ಮದುವೆಯಾಗಿ ಬಂದಿದ್ದು. ಮದುವೆ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದು ನಾವು. ಬಿಡತ್ತ ಸೈತಮ್ಮ, ಇವಳು ಅಂತಾಳೆ, ಸುಮ್ಮನೆ ಇರೋಕ್ಕಾಗಲ್ವೇನೆ. ಸಾರು ಕುಟುನು ಯಾಕೆ ಹೇಳ್ಕೊಂಡು ಹೋಗ್ತಿ? ಹಂಗೆ ಹೇಳ್ಕೊಂಡ್ರೆ ಸಿಟ್ಟು ಬರುತ್ತೆ. ಇವಳು ಬಂದಂಗೆ ಮಾಡಿಕ್ಕಿದ್ರೆ ನಾವು ಒಳ್ಳೆಯರು ತಿಂದು ಹೋಗ್ತಿದ್ಲು. ಪುಕ್ಸಾಟೆ ಹೋಗಿರ್ಲಾಳು. ಗಂಡನ ಮನೆ ಇದೇ ಊರಾಗಿ ನಮ್ಮ ಮನೆಯಾಗಿ ಕೇಳಿದ್ರೆ ಯಾರನ್ನ ಏನು ಅಂತಾರೆ? ನನಗೆ ಹಂಗೆ ಅಂದಮ್ಮ ಅವಳು. ಇವಾಗ ಇವ್ರ ಅತ್ತೆನೂ ಇವ್ರ ಅಜ್ಜಿ ಹಂಗೆ ಅಂದ್ರಪ್ಪ ನನ್ನ. ಮತ್ತು ನನ್ನ ಸೊಸೆನ ನಿಮ್ಮ ಮನೆಗೆ ಇಕ್ಕೇನಿದೆಯಲ್ಲ, ಯಾಕೆ ಇಕ್ಕೊಂಡಿದ್ಯಾ ಅಂತ ಕೇಳಿದ್ರು. ಅವಾಗ ನಾನು ಏನು ಹೇಳಿ ಮತ್ತೆ? ಏನು ಮಾತಾಡ್ತಾಳೆ ಇವಳು? ಬಿಡೇ ವಾದಿ ಬೇಡ ಸೈತಾ, ಬಿಡಕ್ಲಾಗ ಹೋಗಿ ಬೈ ಒಂದು 4 ಮಾತಾ ಬಿಡು. ಒಯ್ಬಾರ್ದು. ಇದ್ದಿದ್ದಂಗೆ ಹೇಳೋದು. ನಾವೇನೇನು ಮುತ್ತು ಮರ ಇಕ್ಕಮ್ಮಕ್ಕೆ ಹೋಗಲ್ಲ. ಮತ್ತೆ ಮುತ್ತುನೇ ವಾಸಿ ನಿನಗಿನ್ನಾನ. ಏನೋ 4 ದಿನ ಇರ್ತೀನಿ ಅಂತ ಕೇಳ್ಕೊಂಡೆ ಬಂದಿದ್ದು. ಅದು ಯಾಕಿರ್ತೀಯ? ನಿನಗೆ ನಾವು ನೋಡ್ಕೊಂತೀವಿ ಅಂತ ಏನೋ ಬರ್ಕೊಟ್ಟಿದ್ವಿ. ಪುಕ್ಸಟ್ಟೆ ಮುದ್ದೆ ಇಕ್ತೀವಿ ಅಂತ ಏನಾದರೂ ಹೇಳಿದ್ವಿ ನಿನಗೆ? ಹಾಂ, ಸುಮ್ಮನಿದ್ರೆ ಸರಿ, ನೀನು ಮಾತಾಡ್ಬೇಡ ನೀನು. ಅಯ್ಯೋ ಅಲ್ಲಾಕ, ನನ್ನಂಥವ್ರ ಮೇಲೆ ಕೈ ಮಾಡೋಕೆ ಯಾರಾದ್ರೂ ಯೋಚನೆ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀನು ಹಿಂಗೆಲ್ಲ ಮಾಡಿದ್ರೆ ನಿಜ ನಿನಗೆ ಒಳ್ಳೇದಾಗಲ್ಲ ನೋಡು. ನಾನು ಹಾಕಿರೋ ಶಾಪನೇ ನಿನಗೆ ತಟ್ಟತ್ತೆ. ಹೋಗೆ ಸುಮ್ಮನೆ ನೀನಂತಾರೆ ನೀವು ಜನ ನೋಡಿಲ್ಲ. ಮಾತಾಡ್ತಾಳೆ ಇನ್ನಾನು. ನೋಡಿದ್ರಲ್ಲ ವೀಕ್ಷಕರೇ, ಊರಾಗೆಲ್ಲ ಮುತ್ತುನೇ ವಾಸೆ ಅಂತೇಳಿ ಎಲ್ಲ ಸುಮ್ಮನೆ ಹೋಗ್ಬೇಕಾವಳು. ಹೋಗು ಅಂತ ಹೇಳಿದಕ್ಕೆ ಅದೇ ಸಿಟ್ಟಿಗೆ ಎಲ್ಲರ ತಗೋ ಹೇಳ್ಕೊಂಡು ತಿರ್ಗಾಡ್ತಾಳಲ್ಲ, ಅದಕ್ಕೆ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಸರಿಯಾಗಿ ಹೇಳ್ತಾ ಇದ್ದೀನಿ, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗೋದು ಕಲಿಯೇ. ಯಾವಳ ಇಕ್ಕೆ ಮೇಲೆ ದುಡ್ಡು ಕೊಡು ಫಸ್ಟು. ಕೊಡಲಿಲ್ಲ ಅಂತಂದರೆ ಅದೇನು ಮಾಡ್ತೀನಿ ನೋಡು ಅಂತ ಹೇಳಿದ್ದೀನಿ, ಎದುರಿಸಿದ್ದೀನಿ. ದುಡ್ಡು ಕೊಡಲೇಬೇಕು ಅಂತ ಹೇಳಿದ್ದೀನಿ. ಯಾಕೋ ಒಂಥರ ಹೆಂಗೆ ಮಾತಾಡ್ತಾಳೆ ಅಂದರೆ ಹಂಗೆ ಮಾತಾಡ್ತಾಳೆ ಅವಳು. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.